ಸೇಫ್ ಎನ್ವೈರ್ಮೆಂಟ್ ಹೋದ್ಮೇಲೆ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಂಡ್ಮೇಲೂ ಕೂಡ ಪೈಲಟ್ಗಳ ಜವಾಬ್ದಾರಿ ಏನಾಗಿರುತ್ತೆ ಸರ್? ಅಲ್ಲ ಅದಾದ್ಮೇಲೆ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸರ್ ಅಂತ? ಅಟ್ಲೀಸ್ಟ್ ATC ಜೊತೆ ಕಮ್ಯುನಿಕೇಶನ್, ನಿರಂತರ ಕಮ್ಯುನಿಕೇಶನ್ ಮಾಡೋದು ಅಥವಾ ಅಲ್ಲೇ ಫ್ಲೈ ಜಾಸ್ತಿ ಮಾಡೋದು ಆ ಥರದ್ದೇ ಸರ್? ಈಗ ನೋಡಿ, ಮೇನ್ ಥಿಂಗ್ ಅಂದ್ರೆ ಈ ಸುರಕ್ಷಿತ ಎನ್ವೈರನ್ಮೆಂಟ್ ಇದ್ದಾಗ ಪೈಲಟ್ಗಳ ಒಂದು ಮನೋಸ್ಥಿತಿ ಅದೇ ಬೇರೆ ಆಗಿರುತ್ತೆ. ದೇ ವಿಲ್ ಹ್ಯಾವ್ ದ ಕ್ಲಾರಿಟಿ ಇನ್ ಮೈಂಡ್ ಏನ್ ಮಾಡಬೇಕು ಅಂತ. ಬಟ್ ಇಫ್ ಯು ಆರ್ ಡಿಸ್ಟ್ರಾಕ್ಟೆಡ್ ಬೈ ಬರ್ಡ್ಸ್ ಆಗಲಿ ಅಥವಾ ಬೈ ಕೆಲವು ಸರಿ ಇದ್ರದ್ದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಆಫ್ಟರ್ನೂನ್ನಲ್ಲಿ ಟೆಂಪ್ರೇಚರ್ ಹೆಚ್ಚಾದಾಗ ಡೌನ್ ಡ್ರಾಫ್ಟ್ ಅಂತ ಕರಿತೀವಿ. ಡೌನ್ ಡ್ರಾಫ್ಟ್ ಅಂಡ್ ಅಪ್ ಡ್ರಾಫ್ಟ್. ಅಪ್ ಡ್ರಾಫ್ಟ್ ಅಂದರೆ ಈ ಭೂಮಿ ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ಒಂದೇ ಸರಿ ಸಡನ್ ಆಗಿ ಮೇಲೂ ಈ ಒಂಥರ ಥರ್ಮಲ್ ಅಂತ ಹೇಳ್ತೀವಲ್ಲ, ಆ ಥರ್ಮಲ್. ಅದೇ ನೆಕ್ಸ್ಟ್ ಜಸ್ಟ್ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಒಂದು ರಿವರ್ ಇತ್ತು, ಒಂದು ಪಾಂಡ್ ಇತ್ತು ಅಂದ್ರೆ ಅಲ್ಲಿ ಒಂಥರ ಡೌನ್ ಡ್ರಾಫ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಅದು ಆ ಥರ ಇಲ್ಲ. ಈಗ ಜನರಲ್ ಬಿಪಿನ್ ರಾವತ್ ಅವರ ಹೆಲಿಕಾಪ್ಟರ್ ಅಪಘಾತ ಆದಾಗಲೂ ಈ ತರ ಒಂದು ಥಿಯರಿ ನಾವು ತಿಳ್ಕೊಂಡಿದ್ವಿ. ಏನು ಯಾಕಂದ್ರೆ ಈ ಕೆಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಡೌನ್ ಡ್ರಾಫ್ಟ್ ಅಪ್ ಡ್ರಾಫ್ಟ್ ತುಂಬಾ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಈ ಕೇದಾರ್ನಾಥಲ್ಲೆಲ್ಲ ಈ ಹೆಲಿಕಾಪ್ಟರ್ಗಳು 4-4 ಹೆಲಿಕಾಪ್ಟರ್ಗಳು 40 ದಿನಗಳಲ್ಲಿ. ಸೊ ಇದೆಲ್ಲ ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ವೆದರ್ ಫಿನಾಮಿನಾ. ಸೊ ದ ಪೈಲಟ್ಸ್ ಇಫ್ ಈಸ್ ರೆಡಿ ಮೆಂಟಲಿ ಇಂಥವೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಸೊ ನ್ಯಾಚುರಲಿ ಯು ವಿಲ್ ಬಿ ರೆಡಿ ವಿತ್ ಎಕ್ಸ್ಟ್ರಾ ಸ್ಪೀಡ್, ಅಥವಾ ಯು ವಿಲ್ ಕ್ಯಾನ್ಸಲ್ ದ ಫ್ಲೈಟ್. ನೋ ಇಟ್ ಇಸ್ ಟು ಮಚ್ ಆಫ್ ಅಪ್ ಡ್ರಾಫ್ಟ್ ಅಂತ ಹೇಳಿ. ಸೊ ಈ ಡಿಸಿಷನ್ ತಗೊಳಕ್ಕೆ ಇವನ್ನೆಲ್ಲ ಆಗ್ಲೂಬಹುದು. ಡೌನ್ ಡ್ರಾಫ್ಟ್ ಅಪ್ ಡ್ರಾಫ್ಟ್ ಇದ್ರದ್ದು ಪಾತ್ರ ಇರ್ಬೋದು ಅಂತ ಹೇಳ್ಬೋದು. ಜೊತೆಗೆ ಸರ್, ನಾನು ಇನ್ನೊಂದು ಅಂಶ ಕೇಳ್ತಾ ಇದ್ದೀಗ, ಡೆಲ್ಲಿಯಿಂದ ಗುಜರಾತಿಗೆ ಬಂದು ಗುಜರಾತಿಂದ ಲಂಡನ್ಗೆ ಹೋಗ್ಬೇಕು ಅಂದಾಗ ಕ್ಯಾಶುವಲ್ ಚೆಕಪ್ ನಿಮಗೆ ಡೆಲ್ಲಿಲೂ ಮಾಡಿರ್ತಾರೆ, ಅದಾದ್ಮೇಲೆ ಗುಜರಾತಲ್ಲೂ ಆಗುತ್ತೆ ಅಂತಲ್ಲ ಸರ್? ಪ್ರತಿ ಸರಿನೂ ಒಂದು ಏರ್ಪೋರ್ಟ್ ಇಂದ ಮತ್ತೆ ಇನ್ನೊಂದು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೂ ಕ್ಯಾಶುವಲ್ ಚೆಕಪ್ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಒಂದ್ ಕಡೆ ಅಲ್ಲಿ ಮಾಡಿದೀವಿ ಅಂತ ಹೇಳಿ ಇದನ್ನ ಏನಾದ್ರು ನೆಗ್ಲೆಕ್ಟ್ ಮಾಡೋ ರೀತಿ ಚಾನ್ಸಸ್ ಇರುತ್ತೆ? ನೋಡಿ, ಈ ಎಂಜಿನಿಯರ್ಗಳಿಗೂ ಒಂದು ಸ್ಟ್ಯಾಂಡರ್ಡ್ ಇದಿರುತ್ತೆ, ಚೆಕ್ ಲಿಸ್ಟ್. ಅಫ್ಕೋರ್ಸ್ ಕೆಲವು ಸರಿ ಏನಾಗುತ್ತೆ ಅಂದರೆ, ಲೈಕ್ ಇಂಡಿಗೋ ಗ್ರೌಂಡ್ ಟೈಮ್ ಈಸ್ ಸಮಥಿಂಗ್ ಲೈಕ್ 25 minutes. 25 minutes ಅಲ್ಲಿ 180 ಜನ ಪ್ಯಾಸೆಂಜರ್ಗಳು ಇಳಿಬೇಕು, 180 ಜನ ಪ್ಯಾಸೆಂಜರ್ಗಳು ಹತ್ಕೋಬೇಕು, ರಿಫ್ಯೂಲಿಂಗ್ ಆಗಬೇಕು, ಆಮೇಲೆ ಟರ್ನ್ ಅರೌಂಡ್ ಸರ್ವಿಸ್ ಅಂತ ಇನ್ಸ್ಪೆಕ್ಷನ್ ಬೈ ದಿ ಟೆಕ್ನಿಷಿಯನ್ ಅಂಡ್ ಎಂಜಿನಿಯರ್, ಅಂಡ್ ಫೈನಲಿ ದ ಕ್ಯಾಪ್ಟನ್ ವಿಲ್ ಗೋ ರೌಂಡ್. ನೋಡ್ನಲ್ಲೇ ಎಲ್ಲ ಸರಿ ಇದೆಯಾ ಅಂದ್ರೆ ಐ ವಿಲ್ ಜಸ್ಟ್ ಟೇಕ್ ಎ ಕರ್ಸರಿ ದಿಸ್ ಥಿಂಗ್, ಟರ್ಬೈನ್ ಬ್ಲೇಡ್ ಸರಿ ಇದೆಯಾ, ವೀಲ್ಸ್ ಸರಿ ಇದೆಯಾ, ಸೌದೋಗಿದೆಯಾ, ಆಮೇಲೆ ಏನಾದ್ರು ಹಿಂದಿನ ಫ್ಲೈಟ್ ಅಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟ ಬರ್ಡ್ ಇಟ್ ಆಗಿದ್ಯಾ ಗೊತ್ತಾಗಲ್ಲ ಪೈಲಟ್ಗೆ ಕೆಲವು ಸರಿ. ಸೊ ಆ ಥರ ಎಲ್ಲ ನೋಡಿದ್ಮೇಲೆ ದೆನ್ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್, ಯಾಕಂದ್ರೆ ಇಟ್ ಇಸ್ ಕಮರ್ಷಿಯಲ್ ಇದಲ್ವಾ. ಸೊ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್ ಟು ಕೀಪ್ ಫ್ಲೈಟ್ ಶೆಡ್ಯೂಲ್ ಆನ್ ಟೈಮ್. ಸೊ ಇದರಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಬಟ್ ಸ್ವಲ್ಪ ಅವಸರವಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಯರಿ ಫ್ಲೋಟಿಂಗ್ ಅರೌಂಡ್, ದಟ್ ಈಸ್ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು. ಯಾರೋ ಫ್ಯೂಲ್ ಒಳಗೆ ಸಕ್ಕರೆನೋ ಏನೋ ಹಾಕಿರ್ಬೋದು, ಕೆಮಿಕಲ್ ಏನೋ ಹಾಕಿರ್ಬೋದು. ಅದ ಆಗಕ್ಕೆ ಕೆಲವು ಉದ್ದೇಶಪೂರ್ವಕವಾಗೂ ಈ ತರ ಮಾಡಿರ್ಬೋದು. ಇನ್ವೆಸ್ಟಿಗೇಷನ್ ಅಲ್ಲಿ ಈ ಆಂಗಲ್ ನನ್ನು ಇಟ್ಕೊಂಡಿರ್ತಾರೆ. ಈಗ ತಾನೇ ನಾವು ಆಪರೇಷನ್ ಸಿಂಧೂರ ಮುಗಿಸಿದ್ವಿ, ಅದರ ಎಫೆಕ್ಟ್ ಮೇ ಬಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ. ಇದಕ್ಕೆಲ್ಲ ಟೈಮ್ ತಗೊಳುತ್ತೆ. ಯು ಕಾಂಟ್ ರೂಲ್ ಔಟ್ ಎವ್ರಿಥಿಂಗ್. ಆಮೇಲೆ ಈ ಪ್ರತಿ ಸಲ ರೀಫಿಲಿಂಗ್ ಮಾಡ್ಬೇಕಾದ್ರೆ ಅವರು ಟ್ರಕ್ ಬರುತ್ತಲ್ಲ, ಬೌಸರ್ ಅಂತ ಹೇಳ್ತೀವಿ, ಅದು ಪೆಟ್ರೋಲ್ ಟ್ರಕ್, ಅಲ್ಲಿ ಬಂದ ಕೂಡಲೇ ಅದ್ರದ್ದು ಒಂದು ಸ್ಯಾಂಪಲ್ ಅವರು ಒಂದು ಬಾಟ್ಲಲ್ಲಿ ಹಾಕಿ ನಮ್ಮ ಇಂಜಿನಿಯರ್ ಕೊಡ್ತಾರೆ. ಅವರು ಒಂದು ಕ್ಯಾಪ್ಸೂಲ್ ಇರ್ತಾರೆ, ಅದ ಒಂದು ಕ್ಯಾಪ್ಸೂಲ್ ಹಾಕಿ ಗರಗರ ಸುತ್ತಿಸ್ತಾರೆ. ಸೊ ಅದು ಇಫ್ ಇಟ್ ರಿಮೈನ್ಸ್ ಕಲರ್ಲೆಸ್ ದೆನ್ ಇಟ್ ಇಸ್ ನೋ ವಾಟರ್ ಕಂಟ್ಯಾಮಿನೇಷನ್. ಕೆಲವು ಸರಿ ನಾಟ್ ನೆಸೆಸರಿಲಿ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಅಂತಲ್ಲ, ಮಳೆಗಾಲದಲ್ಲಿ ಆ ಥರ ಆಗುತ್ತೆ. ಮಳೆಗಾಲದಲ್ಲಿ ರಿಫಿಲಿಂಗ್ ಮಾಡ್ಬೇಕಾದ್ರೆ ದೂ ಅಂತ ಮಳೆ ಸುರ್ತಿರುತ್ತೆ. ಅವ್ರು ಎಷ್ಟೇ ಪ್ರಿಕಾಷನ್ ತಗೊಂಡ್ರು ಅದನ್ನ ಏನು ಸೇರಿಸ್ಬೇಕಲ್ಲ ಪೈಪಿಗೆ, ಆವಾಗ ಒಂದಿಷ್ಟು ನೀರು ಹೋಗಿರ್ಬೋದು. ಕೆಲವು ಇನ್ಸಿಡೆಂಟ್ಸ್ ಇರುತ್ತೆ, ಫ್ಯೂಯಲ್ಗೆ ಸ್ವಲ್ಪ ಮಟ್ಟದ ವಾಟರ್ ಕಂಟೆಂಟ್ ಫಿಲ್ ಆದ್ರೂ ಸಮಸ್ಯೆ ಆಗುತ್ತೆ. ಬಟ್ ಅದಕ್ಕೆ ಮೆನಿ ಫಿಲ್ಟರ್ಗಳಿರ್ತವೆ.
ಈಗ ನೋಡಿ, ನಾನು ಹೇಳಿದ್ನಲ್ಲ, 2 ರೆಕ್ಕೆಗಳಲ್ಲಿ ಫ್ಯೂಲ್ ತುಂಬಿರ್ತಾರೆ, ಅದು ಮಧ್ಯ ಸೆಂಟ್ರ್ ಟ್ಯಾಂಕಿಗೆ ಬರುತ್ತೆ, ಸೆಂಟ್ರ್ ಟ್ಯಾಂಕಿಂದ ಇಂಜಿನ್ಗೆ ಹೋಗುತ್ತೆ. ಇವು 3ರ ಮಧ್ಯೆ ಅಂದ್ರೆ 2 ಸೈಡ್ನಿಂದ ಅಲ್ಲಿ 2 ಫಿಲ್ಟರ್ ಇರ್ತವೆ, ಇಲ್ಲಿ 2 ಫಿಲ್ಟರ್ ಇರ್ತವೆ, ಮಧ್ಯ ಇಂಜಿನ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಫಿಲ್ಟರ್ ಇರುತ್ತೆ. ಲಾಟ್ ಆಫ್ ಪ್ರಿಕಾಷನ್. ಅಕಸ್ಮಾತ್ ವಾಟರ್ ಫ್ಯೂಲ್ ಕಂಟಾಮಿನೇಟ್ ಆಗಿದ್ರೆ ದ ಪೈಲಟ್ ವಿಲ್ ಗೆಟ್ ವಾರ್ನಿಂಗ್, ಫ್ಯೂಯಲ್ ಫಿಲ್ಟರ್ ಕ್ಲಾಗ್ಡ್ ಅಂತೇಳಿ ಎಲ್ಲದಕ್ಕೂ ವಾರ್ನಿಂಗ್ ಇರುತ್ತೆ. ಸೋ ಮೆನಿ ಪ್ಯಾನೆಲ್ಸ್ ಆಲ್ ಅರೌಂಡ್. ಸೊ ದೆನ್ ಬಿಫೋರ್ ಟೇಕ್ ಆಫ್ ಓನ್ಲಿ ದಟ್ ಪೈಲಟ್ ವಿಲ್ ಕಮ್ ಬ್ಯಾಕ್. ಸೊ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅದು ಆಗಿರ್ಬೋದು ಅಂತ ಕೆಲವರು ಅನುಮಾನ ಪಡ್ತಾರೆ. ಶುಗರ್ ಆಡ್ ಮಾಡಿದ್ರೆ ಏನ್ ಸಮಸ್ಯೆ ಸರ್? ದಟ್ ವಿಲ್ ಸ್ಟಾಪ್ ದಟ್ ವಿಲ್ ಗೆಟ್ ಡಿಸಾಲ್ವ್ಡ್, ದೆನ್ ಇಟ್ ವಿಲ್ ಸ್ಟಾಪ್ ದಿ ಎಂಜಿನ್. ಕೆಲವು ಕಡೆ ಆಗಿರುತ್ತೆ. ಕ್ಯಾಪ್ಟನ್ ಸಲ್ಲಿ ಅಂತೇಳಿ ಒಂದು ಇಂಗ್ಲಿಷ್ ಪಿಕ್ಚರ್ ಬಂದಿತ್ತು, ನೀವು ನೋಡ್ರಿ, ಇಲ್ದರ ಯೂಟ್ಯೂಬಲ್ಲಿ ನೋಡಿ, ಸಲ್ಲಿ, SULLY. ಈ ಮನುಷ್ಯ, he was the captain and another senior co-pilot. They took off from airfield, same Airbus 320, what I fly. Okay. ಸೊ Airbus 320. ಅಲ್ಲಿ ಏನಾಗುತ್ತೆ ಅಂದರೆ, ಅಹಮದಾಬಾದಲ್ಲಿ ಇದ್ದಿರೋದು ಐಸೋಲೇಟೆಡ್ ಬರ್ಡ್ ಆಕ್ಟಿವಿಟಿ, ಅಂದರೆ 1 ಹದ್ದು 2 ಹದ್ದು ಹಿಂಗೆ ಹಾರಾಡ್ತಿರ್ತವೆ. ಕೆಲವು ಸಲ ಏನಾಗುತ್ತೆ, ಮೈಗ್ರೇಟರಿ ಬರ್ಡ್ಸ್, ಈ ವಲಸೆ ಹಕ್ಕಿಗಳು ಇರ್ತವೆ, ಅವು ಗುಂಪಾಗಿ ಹಿಂಡಾಗಿ ಹಾರ್ತಾ ಇರ್ತವೆ. ಅವಕ್ಕೇನು ಗೊತ್ತಿಲ್ಲ, ಬಿಕಾಸ್ ದಟ್ ಈಸ್ ಎ ರೂಟ್ ಎಸ್ಟಾಬ್ಲಿಷ್ ಫಾರ್ ಡೆಕೇಡ್ಸ್, ಸೆಂಚುರೀಸ್. ಸೊ ಅವರು ಅದೇ ನನ್ನ ಹಾಳು ಮಾಡ್ತಾರೆ. ಸೊ ಹೀ ಎನ್ಕೌಂಟರ್ಡ್ ದಟ್ ವಲಸೆ ಹಕ್ಕಿಗಳ ಒಂದು ಗುಂಪು. 2 ಇಂಜಿನ್ ಹೋಯ್ತು, 2 ಇಂಜಿನ್ ಹೋಯ್ತು. ಸೊ ಟರ್ನ್ ಮಾಡೋಕ್ಕೂ ಜಾಗ ಇಲ್ಲ, ಟರ್ನ್ ಮಾಡಿದ್ರೆ ಆ ರನ್ವೇ ಆ ಕಡೆ ಇದೆ, ದೂರ ಇದೆ. ಸೊ ಈ ಲ್ಯಾಂಡೆಡ್ ಆನ್ ಎ ರಿವರ್, ಹಡ್ಸನ್ ರಿವರ್ ಅಂತೇಳಿ. ಆ ಹಡ್ಸನ್ ರಿವರ್ ಮೇಲೆ ಸೇಫಾಗಿ ಲ್ಯಾಂಡ್ ಮಾಡ್ದ. ಎಲ್ಲ 143 ಪ್ಯಾಸೆಂಜರ್ಗಳು ಸೇಫ್. ಇವನು ಈಸ್ ಆಲ್ಸೋ ಸೇಫ್. ಈ ಬಿಕಮ್ ಎ ಹೀರೋ. ಒನ್ ಡೇ ಬಿಕಮ್ ಎ ಹೀರೋ, ಅದರ್ ಡೇ ಬಿಕಮ್ ಎ ವಿಲನ್. ಡಿಪ್ ಆಗಲ್ವಾ ಸರ್ ಅದು ಫ್ಲೈಟ್? ಇಲ್ಲ, ಪ್ರತಿಯೊಂದು ಏರೋಪ್ಲೇನಿಗೂ ಒಂದು ಫ್ಲೋಟಿಂಗ್ ಟೈಮ್ ಅಂತ ಇರುತ್ತೆ. ಆಫ್ಟರ್ ಯು ಡಿಚ್ ಓವರ್ ದ ಸಿ ಆರ್ ಡಿಚ್ ಓವರ್ ರಿವರ್, ಅದು ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಸರ್ಟಿಫೈ ಮಾಡಿರ್ತಾರೆ. ದಿಸ್ ಇಸ್ ದ ಫ್ಲೋಟಿಂಗ್ ಟೈಮ್, 50 minutes, 47 minutes, 45 minutes, 47 ನಿಮಿಷದವರೆಗೂ ಫ್ಲೋಟ್. ಅದು ಕನ್ಸ್ಟ್ರಕ್ಷನ್ ಆಗಿರುತ್ತೆ. ದೇ ಆಕ್ಚುಲಿ ಡಿಚ್ ದ ಏರ್ಕ್ರಾಫ್ಟ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್. ಒಂದು ಏರೋಪ್ಲೇನ್ ಕಳ್ಕೊಳ್ತಾರೆ, ಆದರೂ ದೇ ಹ್ಯಾವ್ ಟು ಗೆಟ್ ಸರ್ಟಿಫಿಕೇಟ್ ಫಾರ್ ಆಲ್ ದಿಸ್. ಸೊ ಅದರಲ್ಲಿ he was able to successfully save himself, save the passengers. ಬಟ್ ಇದು ಈ ಥಿಯರಿ ಏನು ಬರ್ತಾ ಇದೆ, 2 ಇಂಜಿನ್ ಫೇಲ್ ಆಗಿರ್ಬೋದು ಅಂತ, ಅದು ಗೊತ್ತಾಗುತ್ತೆ ಮುಂದೆ ಏನು ಆಗಿರ್ಬೋದಾ ಇಲ್ವಾ ಅಂತೇಳಿ. ಸೊ ಬಟ್ ಈ ಐಸೋಲೇಟೆಡ್ ಬರ್ಡ್ ಆಕ್ಟಿವಿಟಿ ಇದ್ದಾಗ ಈ ಥರ ಅಪಘಾತಗಳು ಕಡಿಮೆ. ವಲಸೆ ಹಕ್ಕಿಗಳು ದೊಡ್ಡ ಗುಂಪು ಬಂತು ಅಂದರೆ ಸಾಧ್ಯ ಇರ್ಬೋದು, ಬಟ್ ಅಹಮದಾಬಾದಲ್ಲಿ ಆ ಥರ ಇರೋದು ಕಡಿಮೆ, ಆಗಿರೋದು ಕಡಿಮೆ. ಇನ್ನೊಂದು, ಈ ಅಮೆರಿಕನ್ ಕ್ಯಾಪ್ಟನ್ಗಳೆಲ್ಲ ಇದರಲ್ಲಿ ಮೂಗು ತೋರಿಸ್ತಾ ಇದ್ದಾರೆ. ಕೋ-ಪೈಲಟ್ ಫರ್ಗಾಟ್ ಅಂಡರ್ ಕ್ಯಾರೇಜ್. ಅಂದ್ರೆ ಅಂಡರ್ ಕ್ಯಾರೇಜ್ ಅಂದ್ರೆ ವೀಲ್ಸ್. ನಾವೇನ್ ಮಾಡ್ತೀವಿ ನೋಡಿ, ಟೇಕ್ ಆಫ್ ಆದ ಕೂಡಲೇ ಕೋ-ಪೈಲಟ್ ಇಫ್ ಈಸ್ ಫ್ಲೈಯಿಂಗ್, ಒಂದು ಕ್ಯಾಪ್ಟನ್ ಲೆಫ್ಟ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ, ಕೋ-ಪೈಲಟ್ ರೈಟ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಬಟ್ ನಾಟ್ ನೆಸೆಸರಿ ಲೆಫ್ಟ್ ಸೀಟ್ ಕ್ಯಾಪ್ಟನ್ ಆಲ್ವೇಸ್ ಫ್ಲೈಸ್. ಇದಕ್ಕೆ ಪೈಲಟ್ ಫ್ಲೈಯಿಂಗ್ ಅಂಡ್ ಪೈಲಟ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಹಿ ಕುಡ್ ಬಿ ಪೈಲಟ್ ಫ್ಲೈಯಿಂಗ್, ಮಾನಿಟರ್ ಅಂದ್ರೆ ನಾರ್ಮಲಿ ಇಟ್ ಇಸ್ ಹೆಡ್ ಡೌನ್ ಸಿಸ್ಟಮ್ಸ್, ಇನ್ಸ್ಟ್ರೂಮೆಂಟ್ಸ್. ಕ್ಯಾಪ್ಟನ್ ಪೈಲಟ್ ಫ್ಲೈಯಿಂಗ್ ಅಂದ್ರೆ ಈಸ್ ಲುಕಿಂಗ್ ಅಪ್, looking out, birds or any other problem. So then he will control. So ಇದರಲ್ಲಿ ಏನಾಗಿದೆ ಗೊತ್ತಿಲ್ಲ, ಯಾರು ಪೈಲಟ್ ಫ್ಲೈಯಿಂಗ್, ಯಾರು ಪೈಲಟ್ ಮಾನಿಟರಿಂಗ್ ಅಂತ. ಮೋಸ್ಟ್ಲಿ ಸಿನ್ಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಲಾಂಗ್ ಫ್ಲೈಟ್, ಲೆಟ್ ಅಸ್ ಸೇ ಕ್ಯಾಪ್ಟನ್ ಈಸ್ ಫ್ಲೈಯಿಂಗ್, ಕೋ-ಪೈಲಟ್ ಇಸ್ ಮಾನಿಟರ್. ಸಬರ್ವಾಲ್ ಇಸ್ ಎ ಕ್ಯಾಪ್ಟನ್, ಸೊ ಅದರ್ ಒನ್ ಇಸ್ ಕೋ-ಪೈಲಟ್. ಸೊ ಏನು ಕೂಡಲೇ ಹಿಂಗೆ ಟೇಕ್ ಆಫ್ ಆದ ಕೂಡಲೇ ವಿತಿನ್ 60 feet ಅದು ಕ್ಲೈಂಬ್ ತೋರಿಸುತ್ತೆ ಇನ್ಸ್ಟ್ರೂಮೆಂಟ್. ಅಂದ್ರೆ ಇಟ್ ಇಸ್ ಎ ನೀಡಲ್, ಇಟ್ ವಿಲ್ ಗೋ ಅಪ್, ಲಿಫ್ಟ್ ಆಗ್ಬೇಕು ಮೇಲೆ. ರೇಟ್ ಆಫ್ ಕ್ಲೈಂಬ್ ತೋರಿಸುತ್ತೆ. ಓಕೆ,
ಇದು ಹಿಂಗೆ ಲೆವೆಲ್ ಇರುತ್ತೆ, ಲೆವೆಲ್ ಫ್ಲೈಟ್ ಅಲ್ಲಿ Okay. ಡಿಸೆಂಡ್ ಮಾಡ್ಬೇಕಾದ್ರೆ ಹಿಂಗ್ ತೋರಿಸುತ್ತೆ. ಯು ಆರ್ ಡಿಸೆಂಡಿಂಗ್ ಅಟ್ ಸಮ್ ರೇಟ್, ಓಕೆ ಯು ಆರ್ ಕ್ಲೈಂಬಿಂಗ್ ಅಟ್ ಸಮ್ ರೇಟ್. ಸೊ ರೇಟ್ ಆಫ್ ಕ್ಲೈಂಬ್ ಅಂದ್ರೆ ಪಾಸಿಟಿವ್ ರೇಟ್ ಆಫ್ ಕ್ಲೈಂಬ್ ಅಂತ ಹೇಳಿದ ಕೂಡಲೇ ಗೇರ್ ಅಪ್ ಅಂತ ಅವ್ರು ಈ ಕಮಾಂಡ್ಸ್ ಮಾನಿಟರ್ ಮಾಡಬೇಕು. ಅದಕ್ಕೆ ಅವರು ಗೇರ್ ಅಪ್ ಅಂದ ಕೂಡಲೇ ಅವ್ರು ಒಂದು ಲಿವರ್ ಇರುತ್ತೆ, ಅದನ್ನ ಯು ವಿಲ್ ಜಸ್ಟ್ ಪುಲ್ ಇಟ್ ಅಪ್, ವಿತ್ ಇನ್ ಸೆಕೆಂಡ್ಸ್ ದ ವೀಲ್ಸ್ ವಿಲ್ ಗೋ ಅಪ್ ಅಂಡ್ ಗೆಟ್ ಫ್ಲಶ್ಡ್ ಇನ್ ದ ಬಾಡಿ ಆಫ್ ದಿ ಏರೋಪ್ಲೇನ್. ನೋಡಿ ಇದರಲ್ಲಿ 60 ಫೀಟಿಗೆ ಇದಾಗಬೇಕು. ಇದರಲ್ಲಿ ಸುಮಾರು 10 ಗಾಲಿಗಳಿದೆ. ಬೋಯಿಂಗ್ 4 ಈ ಕಡೆ 4 ಆ ಕಡೆ 8 ನೋಸ್ ವೀಲ್ ಅಂತ ಹೇಳ್ತೀವಿ, ಅದೇ ಒಟ್ಟು 10 ಗಾಲಿಗಳು. ಆ 10 ಗಾಲಿಗಳು ಒಳಗೆ ಹೋದ ಕೂಡಲೇ ಏರೋಪ್ಲೇನ್ ವಿಲ್ ಕ್ಲೈಂಬ್ ಲೈಕ್ ಎ ರಾಕೆಟ್. ಯಾಕಂದ್ರೆ ಅಷ್ಟು ಡ್ರ್ಯಾಗ್ ಕಡಿಮೆ ಆಗಿಬಿಡುತ್ತಲ್ಲ, ಇಟ್ ವಿಲ್ ಕ್ಲೈಂಬ್ ಲೈಕ್ ಎ ರಾಕೆಟ್. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್, ಬಿಕಾಸ್ ಇಮಿಡಿಯೇಟ್ಲಿ ವಿ ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್ ಅನ್ಸೇಫ್ ಎನ್ವೈರನ್ಮೆಂಟ್. ಬರ್ಡ್ಸ್ ಅದು ಇದು ಅಂತೇಳಿ, ಅಫ್ಕೋರ್ಸ್ ಇನ್ ಸಮ್ಮರಲ್ಲಿ ಬರ್ಡ್ಸ್ ವಿಲ್ ಬಿ ದೇರ್ ಅಪ್ ಟು 6,000 8,000 ಫೀಟ್. ಸೊ ಇದಾದ ಕೂಡಲೇ ಏನೊಂದು ಫ್ಲಾಪ್ ಅಂತ ಇರುತ್ತೆ, ಫ್ಲಾಪ್ ವಿಚ್ ಆಕ್ಚುಲಿ ಗಿವ್ಸ್ ದಟ್ ಅಡಿಷನಲ್ ಲಿಫ್ಟ್ ಫಾರ್ ಟೇಕ್ ಆಫ್. ಓಕೆ. ಆಮೇಲೆ ಸೇಮ್ ಫ್ಲಾಪ್ ವಿಲ್ ಗಿವ್ ಅಡಿಷನಲ್ ಡ್ರ್ಯಾಗ್ ಫಾರ್ ಲ್ಯಾಂಡಿಂಗ್. ಸೊ ಫ್ಲಾಪ್ ದಟ್ ವೇ ಇಸ್ ದ ಮೇಜರ್ ರೋಲ್, ವೆರಿ ಮೇಜರ್ ರೋಲ್ ಇಟ್ ಪ್ಲೇಸ್ ಡ್ಯೂರಿಂಗ್ ಟೇಕ್ ಆಫ್ ಅಂಡ್ ಡ್ಯೂರಿಂಗ್ ಲ್ಯಾಂಡಿಂಗ್. ಓಕೆ. ಸೊ ಇದು ಆಗಿದ್ದು ಏನು ಅಂತ ಹೇಳಿ, ಸಿ ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಸನ್. ಅವರು ಈ ಫ್ಲೈಸ್ ಫಾರ್ ಯುರೋಪಿಯನ್ ಏರ್ಲೈನ್. ಸೊ ನಾವು ಹಿಂಗೆ ಮಾತಾಡ್ತಿದ್ವಿ, ಅದು ಹೆಂಗೆ ಅಂಡರ್ ಕ್ಯಾರೇಜ್ ಡಿಡ್ ನಾಟ್ ಗೋ ಅಪ್ ಆಫ್ಟರ್ ಸಚ್ ಎ ಲಾಂಗ್ ಟೈಮ್ ಅಂದರೆ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್. ಅವನು ಹೇಳಿದ ಪ್ರಕಾರ ದೇರ್ ಈಸ್ ಒನ್ ಎಮರ್ಜೆನ್ಸಿ ವಿಚ್ ಈಸ್ ಕಾಲ್ಡ್ ಅನ್ರಿಲಯಬಲ್ ಏರ್ ಸ್ಪೀಡ್. ಅನ್ರಿಲಯಬಲ್ ಏರ್ ಸ್ಪೀಡ್ ಅಂದರೆ ನೋಡಿ, ಇದು ಈಗ ನೀವು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಮ ಗಾಲಿ 1 ಮಿನಿಟಿಗೆ ಎಷ್ಟು ರೊಟೇಟ್ ಆಗುತ್ತೆ ಅದ್ರ ಪ್ರಕಾರ ನಿಮಗೆ ಸ್ಪೀಡ್ ಸಿಗುತ್ತೆ. ಏರೋಪ್ಲೇನ್ ಅಲ್ಲಿ ಏನು ಗಾಲಿ ಸಿಗುತ್ತೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ಪ್ರೆಷರ್. ಅಟ್ ವಾಟ್ ಪ್ರೆಷರ್ ದ ಏರೋಪ್ಲೇನ್ ಈಸ್ ಗೋಯಿಂಗ್, ದ ಏರ್ ಈಸ್ ಹಿಟ್ಟಿಂಗ್ ದ ಏರೋಪ್ಲೇನ್, ಅದನ್ನು ಡೈನಮಿಕ್ ಪ್ರೆಷರ್ ಅಂತಾರೆ. ಆಮೇಲೆ ಸ್ಟ್ಯಾಟಿಕ್ ಪ್ರೆಷರ್ ಅಂದರೆ ಸೈಡಲ್ಲಿ ಒಂದು 20 ಹೋಲ್ಗಳು ಮಾಡಿರ್ತಾರೆ, ಅಲ್ಲಿ ಈ ಗಾಳಿಯ ರಭಸ ಎಫೆಕ್ಟ್ ಆಗಲ್ಲ. ಸೊ ಈ ಗಾಳಿಯ ರಭಸ ಹೊಡೆಯೋ ಗಾಳಿಯ ರಭಸ ಮತ್ತು ಈ ಒಂದು ಸ್ಟ್ಯಾಟಿಕ್ ಪ್ರೆಷರ್ ಏನಿರುತ್ತೆ, ಇದನ್ನು ಕಂಬೈನ್ ಮಾಡಿಬಿಟ್ಟು ADC ಅಂತ ಕೊಡ್ತಾರೆ, ಏರ್ ಡೇಟಾ ಕಂಪ್ಯೂಟರ್. ಓಕೆ. ಅದರಿಂದ ನಿಮಗೆ ಸ್ಪೀಡ್ಗಳು ಬರುತ್ತೆ. ಓಕೆ. ಇದೆಲ್ಲ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್. ಯಾವುದು ನೀಡಲ್ ಕಾಣಲ್ಲ ಅಥವಾ ನೀಡಲ್ ಸ್ಟಕ್ ಆಗೋ ಆ ಥರ ಏನಿಲ್ಲ.